IPS ಎಂಟ್ರೆನ್ಸ್ನ ಪಾಸ್ ಆಗ್ಬಿಟ್ಟೆ. ಫೈನಲ್ ಎಂಟ್ರಿ ಕೂಡ ಹೋಗ್ತೀಯ. ನೀನ್ ಜಾದೂಗಾರ ಕಣೋ. ನಿನ್ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಆದ್ರೆ ಈಗ್ಲಾದ್ರೂ ನಿಜ ಹೇಳೋ, ಈ ಶೀತಲನ ಕ್ಯಾರೆಕ್ಟರ್ ಇದ್ದಾಳ? ಇಲ್ಲ ಮಗ, ಇಲ್ವಾ? ನಾನೇ ಕ್ರಿಯೇಟ್ ಮಾಡಿದ್ದು. ಕ್ರಿಯೇಟ್ ಮಾಡಿದ್ಯಾ? ಡೈಲಿ ಒಬ್ನೇ ಜಾಗಿಂಗ್ ಮಾಡ್ಬೇಕು ಅಂದ್ರೆ ಬೋರ್ ಆಗ್ತಿತ್ತು ಕಣ. ಜೊತೆಗೆ ಬಾಯ್ಲ್ಡ್ ಎಗ್ಗು ಬಾಟಲ್ ಒಬ್ನೇ ತಗೊಂಡು ಏ ಹೋಗ್ಬೇಕಾಗ್ತಿತ್ತು. ಸೆಲ್ಫಿಶ್ ಫೆಲೋ. 1 year ಕಣೋ, 365 days. 363 ಡೇಸ್. ಮಧ್ಯದಲ್ಲಿ 2 ದಿನ ಡುಮ್ ಅನ್ಸಿದ್ದೆ. ನೆಕ್ಸ್ಟ್ ಏನ್ ಮಾಡ್ಬೇಕಂತಿದ್ಯಾ? ಇನ್ನು ಎಷ್ಟು ದಿನ ಲಕ್ಕಿ ಲಾಟ್ರಿ ಮೇಲೆ ನಂಬಿಕೆ ಇಡ್ತೀಯಾ? ಲಕ್ಕಿ ಲಾಟ್ರಿ ಅಲ್ಲ, ಲಕ್ಕಿ ಲೀಕ್ಸ್. ಫ್ರೀಲಾನ್ಸ್ ಜರ್ನಲಿಸ್ಟ್. ನನ್ನ ವಾಯ್ಸ್ ನ ಯೂಟ್ಯೂಬ್ಗೆ ಹಾಕಿ ಜನಕ್ಕೆ ತೋರಿಸ್ತೀನಿ. ಒಂದು ಕ್ಯಾಮ್ರಾ, ಒಂದು ಅಸಿಸ್ಟೆಂಟ್, ಒಂದು ಇಂಟರ್ನೆಟ್ ಕನೆಕ್ಷನ್, ಪ್ರಪಂಚ ಪೂರ್ತಿ ನನ್ನ ಮುಷ್ಟಿನಲ್ಲಿ. ಗೂಗಲ್ ಮನಿ ನನ್ನ ಅಕೌಂಟ್ ಅಲ್ಲಿ. ಏನು ಮಗ ಇದು ಹೊಸ ವಿಚಾರ? ನೀನೇ ಹೇಳಿದಲ್ಲ ಟೆಕ್ನಾಲಜಿ ಬಗ್ಗೆ ತುಂಬಾ ಓದ್ಕೋ ಅಂತ. ಬಸ್ ಬಂತು, ನೀನ್ ಹೊರಡು ಮಗ. -6 + 7 ಎಷ್ಟು? +13. -13. ಥ್ಯಾಂಕ್ ಯು ಮಗ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. $20 lakhs and you are in. All because you have merit. ಒಂದ್ಸಲ ಡ್ಯೂಟಿಗೆ ಜಾಯ್ನ್ ಆದ್ರೆ 2 ತಿಂಗಳಲ್ಲಿ ಸಂಪಾದನೆ ಮಾಡ್ತೀಯ. Sir, my name is Che Guevara. I don't have money, sir. I have a dream. A dream to serve society. A dream to part up great constitution of Mother India. A dream to stand against odds for my fellow citizens. And I don't have money, sir. I have much, much greater emprises emotions called a dream. ಮಿಸ್ಟರ್ ಎಕ್ಸ್, ಈ ಸಲ ನನಗೋಸ್ಕರ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಹತ್ರ ನಿನಗೇನು ಬೇಕು ಅಂತ ಕೇಳ್ಕೊ. ನನಗೆ ಗೊತ್ತಿರೋ ಹುಡುಗ ಒಬ್ಬ IPS ಸೆಲೆಕ್ಟ್ ಆಗಿದ್ದಾನೆ. ನಿಮಗೆ ಮಿನಿಸ್ಟರ್ ಕ್ಲೋಸ್ ಅಲ್ವಾ? ಆನ್ ಪೋಸ್ಟಿಂಗ್ ಚಾರ್ಮಿನಾರಿಗೆ ಮಾಡಿಸು. ಈ ರೆಕಮೆಂಡೇಶನ್ ವಿಷಯ ನಮ್ಮ ಹುಡುಗಂಗೆ ಖಂಡಿತವಾಗ್ಲೂ ಈ ಗೊತ್ತಾಗಬಾರ್ದು. ದಂಧೆಯಲ್ಲಿ ಕಮಿಟ್ಮೆಂಟ್ ಅನ್ನೋದಿದೆ ನೋಡು. ಸೂಪರ್. ಇದ್ದು ಪೊಲೀಸ್ ಅವನು ನಮಗೆ ಸೆಟ್ ಹಾಕ್ಬಿಡ್ತಾನೆ ನೋಡು. ಯು ಆರ್ ಗ್ರೇಟ್. 100% ನಡೆಸ್ಕೊಡ್ತೀನಿ. ಹಾಗೆ ಎಲ್ಲ ಡೀಟೇಲ್ಸ್ ಕೊಡು. ಇನ್ನೊಂದು ವಿಷಯ ಇದೆ, ಇದು ನಮ್ಮಿಬ್ಬರ ನಡುವೆನೇ ಇರಬೇಕು. ನನ್ನ ನಿಜವಾದ ಹೆಸರು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಸೂರ್ಯ. ವಾವ್, ಮಿಸ್ಟರ್ ಎಕ್ಸ್ ಕಾ ಅಸಲಿ ನಾಮ್ ಸೂರ್ಯ. ಮಜಾ ಆ ಗಯಾ. ಖುದಾ ಕಿ ಕಸಮ್, ಇದು ನಮ್ಮಿಬ್ಬರ ಮಧ್ಯೆನೇ ಇರುತ್ತೆ. ಅವನ್ನ ನಮ್ಮೆರೆಗೆ ಪೋಸ್ಟಿಂಗ್ ಮಾಡಬೇಕು. ಯಾರಿಗೂ ಗೊತ್ತಾಗಬಾರ್ದು ಈ ವಿಷಯ. ಅವನಿಗೂ ಕೂಡ. ಶಫಿ ಬಾಯ್, IPS ನ ಟ್ರಾನ್ಸ್ಫರ್ ಮಾಡೋದು ಅಂದ್ರೆ ಈಸಿಯಾಗಿ ಪೋಸ್ಟಿಂಗ್ ಮಾಡದ ಹಾಗೆ. ಅದರಲ್ಲೂ ಫಸ್ಟ್ ಪೋಸ್ಟಿಂಗ್. ಆ ಹೋಮ್ ಗಾರ್ಡ್ಗೂ ನನಗೂ ಆಗೋದಿಲ್ಲ. ಅವನ ಕಾಲ್ ಹಿಡ್ಕೊಂಡಾದ್ರೂ ಸರಿ, ನಿನಗೋಸ್ಕರ ಮಾಡ್ತೀನಿ. Your appointment order. Your first posting is in Charminar. Thank you, sir. What are these? That collar? And the tattoo? Temporary, sir. You're a government servant, not a model. Remember Yes, sir. that. ಗೌರ್ಮೆಂಟ್ ಸರ್ವೆಂಟ್. ನಾನು ಡಿಪಾರ್ಟ್ಮೆಂಟ್ಗೆ ಹೀರೋ ಆಗೋದಕ್ಕೆ ಬಂದಿರೋದು. ನನ್ನ ಹೀರೋನ ಮೀಟ್ ಆಗೋದಕ್ಕೆ. ಕಂಗ್ರ್ಯಾಚುಲೇಷನ್ಸ್ ಮಗ. ನೀನ್ ಸೂರ್ಯ ಕೂಡ ಸಿಗ್ತಾನೆ. ಲಿಸ್ಟ್ನ ಫಿಲ್ಟರ್ ಮಾಡಾಕು. ಅವ್ರಿಗೋಸ್ಕರ ನಾವು ಹುಡುಕ್ಬಾರ್ದು ಕಣ, ನಮ್ಮನ್ನೇ ಅವ್ರು ಹುಡ್ಕೊಂಡು ಬರ್ತಾರೆ. ಹೇಗೆ? ಅಳ್ಳಾಡ್ಸ್ಬಿಡ್ಬೇಕು ಕಣ. ಚಾರ್ಮಿನ ಏರಿಯಾದಲ್ಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಲಿಸ್ಟ್ ನಂಗೆ ಬೇಕು. ಪೇಪರ್ ಹೆಡ್ಲೈನ್ಸ್ ಅಲ್ಲಿ ನನ್ನ ಹೆಸರು ಬರ್ಬೇಕು ಕಣ. ಎಸ್, ಸಂಚಲನ ಮಾಡೋಣ. ಸಂಚಲನ ಮಾಡ್ತಾ. ಮೈ ಡಿಯರ್ ಲಕ್ಕಿ ಲೀಕ್ಸ್, IPS ಆಗ್ಬಿಟ್ಟ. ಇವಾಗ ಎನ್ಕೌಂಟರ್ ಕೂಡ ಮಾಡ್ತಾನೆ. ಏನು ಹ್ಯಾಪಿನಾ? ಮಗ, ಶಫಿ ಅಂತ ಚಾರ್ಮಿನಾರ್ ಹತ್ರ ಇರೋ ತುಂಬಾ ದೊಡ್ಡ ಡಾನ್ ಕಣೋ. ಅವ್ನ ಲಿಸ್ಟ್ ಅಲ್ಲಿ ತುಂಬಾ ವಾಂಟೆಡ್ ಕ್ರಿಮಿನಲ್ ಕಣೋ. ಇಲ್ಲಿ ತನಕ ಯಾವ ಪೊಲೀಸ್ ಕೂಡ ಅವನ್ನ ಟಚ್ ಮಾಡಿಲ್ಲ. ಅವ್ನ ಡೆನ್ ಅಡ್ರೆಸ್ ನಿನ್ ಕಳ್ಸ್ಕೊಡ್ತೀನಿ, ಒಂದ್ಸಲ ನೋಡು. ಮೋಹನ್ ರಾವ್. ಯಾರು? ACP. ಸೂರ್ಯ. ಇವಾಗ ಏನು ಹೇಳ್ತಿದ್ದ ಅವನು? ಚೂತಿ ಅಂತ್ಯ ನಮ್ಮ ಮಗನ, ನನಗೆ ಚೂತಿ ಅಂತ್ಯ. ಗಾಡಿ ನಿಕಾಲ್ರೆ. ಕೂಲ್. ಯಾಕೆ ಅಷ್ಟೊಂದು ಎಮೋಷನಲ್ ಆಗ್ತಿದ್ಯಾ? ಬಾಯ್ಸ್ ಜೊತೆ 15 ವರ್ಷ ಕೆಲಸ ಮಾಡಿದ್ದೀನಿ. ಬಾಯ್ ಅಂದ್ರೆ ನಮಗೆ ಜಾನ್. ಒಬ್ಬ ಪೊಲೀಸ್ ನನ್ನ ಮಗನು ಬಿಡೋದಿಲ್ಲ. ಅರೇಫ್, AK-47 ತೆಗಿ.
ಬಾಡಿ ತಗೊಂಡೋಗಿ ಗಾಡಿಲಿ ಹಾಕು, ಡಿಸ್ಪೋಸ್ ಮಾಡೋಣ. ಅಣ್ಣ ನಿಜ ಹೇಳ್ಬೇಕು ಅಂದ್ರೆ ಆ ಶಫಿನೇ ಆಫೀಸರ್ನ ಮಧುರೈಗೆ ಫೋನ್ ಮಾಡು, ಶಾಸ್ತ್ರಿ ಅವರಿಗೆ ಸ್ಕೆಚ್ ರೆಡಿ ಮಾಡೋದಕ್ಕೆ ಹೇಳಿ. ಸುಂಕರ ರಾಮಲಿಂಗಿ ಗೌಡ. ಅಟ್ಯಾಕ್ ಮಾಡಿದ್ರು. ಬೆಳಿಗ್ಗೆ ಆಫೀಸರ್ಗೆ ಕೋರ್ಟಲ್ಲಿ ಹೀರಿಂಗ್ ಇದೆ. ಅವಳು ಹೊರಗಡೆ ಬಂದು ಆಫೀಸರ್ ಹೊರಗಡೆ ಬಂದ್ಬಿಟ್ಟ. ಹಾಗಿದ್ರೆ ಪ್ಲಾನ್ ಬಿ ಫುಲ್ಲಿ ಲೋಡೆಡ್. ಹೌದಣ್ಣ. ಏ ಲೆಫ್ಟ್ ತಗೊಳ್ಳೋ. ಯಾಕೆ ಬದಲಾಯಿಸ್ತೆ? ನಾನು ಮೊಟ್ಟ ಮೊದಲನೇ ಸಲ ಒಬ್ಬನ ಕೈಲಿ ಸೋತಿದ್ದೀನಿ. ಯುದ್ಧದಲ್ಲಿ ಸೋತೋದವನು ಒಂದೇ ಬಾರಿ ಸತ್ತೋಗ್ತಾನೆ. ಪ್ರೀತಿಲಿ ಸೋತವನು ಜೀವನ ಪೂರ್ತಿ ಸತ್ತು ಬದುಕ್ತಾ ಇರ್ತಾನೆ. ನಾನು ಕಳ್ಕೊಂಡಿದ್ದ ಪ್ರೀತಿ ಅವನು ಕಳ್ಕೊಳ್ಬಾರ್ದು. ಏಯ್ ಏನು ಮಾಡ್ತಾ ಇದೆಯೋ? ಈ ಅಂಕಲ್ ಯಾರು? ಈ ಕಿಡ್ನಾಪ್ ಏನು? ಇಲ್ಲೇನು ನಡೀತಾ ಇದೆಯೋ? ನನ್ನ ಹೆಸರು, ಫೋಟೋ, ಅಡ್ರೆಸ್ಸು ಅವನಿಗೆ ಮೇಲ್ ಮಾಡ್ತಾ ಇದ್ದೀನಿ. ಯಾರವನು? ಅವನಂದ್ರೆ ಯಾರೋ? ಅವನೇ BBC. ಏಯ್ ಏನೋ ಕನ್ಫ್ಯೂಷನ್ ಮಾತಾಡ್ತಾ ಇದೀಯಾ? ಇವ್ರ್ಯಾರು? ಇವನೇನಕ್ಕೆ ಕಿಡ್ನಾಪ್ ಮಾಡಿದ್ದು? ಏಯ್ ಅಂಕಲ್ ಅನ್ನು ನಮ್ಮ ಅಪ್ಪಾರವಾಗ ಭಾವಿ ಮಾವ ನೋಡಿದ್ದಾನೆ. ಏನು? ನಮ್ಮ BBC ಕಣ. ಥ್ಯಾಂಕ್ಸ್ ಅಂತ ರಿಪ್ಲೈ ಮಾಡಿದ್ದಾನೆ. ಅವನಿವಾಗ ಅಪ್ಪಾರಾವ್ಗೆ ಕಾಲ್ ಮಾಡ್ತಾನೆ. ಆಲ್ರೆಡಿ ಅಪ್ಪಾರಾವ್ ಪಕ್ಕದಲ್ಲಿ ಪೂಜಾ ಇರ್ತಾಳೆ. ಕಾಲ್ ಕಟ್ ಮಾಡಬೇಕು ಅಂತ ಅನ್ಕೋತಾನೆ. ನನ್ನ ಸುದ್ದಿ ಗೊತ್ತಾಗೋ 0.0001% ಮಿಸ್ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಫೋನ್ ಲಿಫ್ಟ್ ಮಾಡ್ತಾನೆ. ನನಗೆ ಮತ್ತೆ ಫೋನ್ ಮಾಡ್ತೀನಿ. ವಿಷಯ ಗೊತ್ತಾಗುತ್ತೆ. ಏಯ್ ನೀನ್ ಇಷ್ಟ ದಿವಸ ಹುಡುಕ್ತಿದ್ ಸೂರ್ಯ ಬಗ್ಗೆ ನನ್ಗೆ ವಿಷಯ ಗೊತ್ತಾಯ್ತು. ಒಂದು ಕಡೆ ಪೂಜಾ, ಒಂದು ಕಡೆ ನಾನು. ಅವನು ನನಗೋಸ್ಕರನೇ ಬರ್ತಾನೆ.